ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟ ನಂತರ ಈಗ ಹೈಕೋರ್ಟ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೆ ಹೈಕೋರ್ಟ್ನಿಂದ ಈಗ ಬಿಗ್ ಶಾಕ್ ಎದುರಾಗಿದೆ. ಹಾಗಾದರೆ ಗೆಳೆಯರೆ, ಮೂಡಾ ಪ್ರಕರಣದಲ್ಲಿ ಆಗಿರುವಂತಹ ಆ ಬಿಗ್ ಡೆವಲಪ್ಮೆಂಟ್ ಏನು, ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಬರಲಿದೆಯಾ ಮತ್ತು ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇಟ್ಟಿರುವಂತಹ ಬಿಗ್ ಸ್ಟೆಪ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಮೂಡಾ ಹಗರಣ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಅತಿದೊಡ್ಡ ಕಪ್ಪು ಚುಕ್ಕೆ. ಸುದೀರ್ಘ 40 ವರ್ಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಮತ್ತು ಅವರ ವೈಯಕ್ತಿಕ ಜೀವನದಲ್ಲಿ ಬಹಳ ಕಾಡಿದಂತಹ ಪ್ರಕರಣ ಅಂದರೆ ಅದು ಮೂಡಾ ಹಗರಣ. ಮೂಡಾ ಹಗರಣ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರನ್ನು ಕಾಡಿತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆನಂತರ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ತನಿಖೆಯನ್ನು ಕೂಡ ಎದುರಿಸಿ ಬಂದರು, ವಿಚಾರಣೆಯನ್ನು ಕೂಡ ಎದುರಿಸಿ ಬಂದರು. ಅದಾದ ಬಳಿಕ ಈಗ ಲೋಕಾಯುಕ್ತದಲ್ಲಿಯೂ ಕೂಡ ಮೂಡಾ ಹಗರಣದ ತನಿಖೆ ನಡೀತಾ ಇದೆ. ಆದರೆ ತನಿಖೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಮತ್ತು ಅವರ ಪತ್ನಿ ಪಾರ್ವತಿಯವರ ಪಾತ್ರ ಇಲ್ಲ ಅಂತ ಅವರಿಬ್ಬರಿಗೂ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಕೊಟ್ಟರು. ಯಾವಾಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಕೊಟ್ಟರಲ್ಲ, ಆಗ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಏನು ಆಮಿಷಕ್ಕೆ ಒಳಗಾಗಿ ಮತ್ತು ಅಥವಾ ಅಧಿಕಾರದಿಂದಾಗಿ ಈ ತರಹದ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಂತ ಈ ರಿಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ರು. ಅಲ್ಲಿ ಅವರಿಗೆ ಜಯ ಸಿಗಲಿಲ್ಲ. ಆನಂತರ ಅದನ್ನು ಹೈಕೋರ್ಟ್ಗೆ ಈಗ ಅರ್ಜಿಯನ್ನು ಸಲ್ಲಿಸಿದರು. ಹೈಕೋರ್ಟ್ ಆ ಅರ್ಜಿಯನ್ನು ಈಗ ಪುರಸ್ಕರಿಸಿದೆ. ಗೆಳೆಯರೆ, ಹೈಕೋರ್ಟ್ ಅರ್ಜಿಯನ್ನು ಪುರಸ್ಕರಿಸಿ ಸಿದ್ದರಾಮಯ್ಯ ಅವರಿಗೂ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿರೋದು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ ಒಂದು ಕೇಸ್ ಪುರಸ್ಕರಿಸಿದ ನಂತರ ಯಾರ್ಯಾರು ಪ್ರತಿವಾದಿಗಳಿದ್ದಾರಲ್ಲ ಎಲ್ಲರಿಗೂ ಕೂಡ ನೋಟಿಸ್ ಹೋಗಿಯೇ ಹೋಗುತ್ತೆ. ಆ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೂ ಮತ್ತು ಅವರ ಪತ್ನಿಗೂ ನೋಟಿಸ್ ಹೋಗಿದೆ. ಆದರೆ ಇಲ್ಲಿ ವಿಶೇಷ ಏನು ಅಂದರೆ ಇಡಿಗೂ ಕೂಡ ಇಲ್ಲಿ ನೋಟಿಸ್ ಹೋಗಿದೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಅಂದರೆ ಒಂದು ಕಡೆಯಿಂದ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದ ಪ್ಯಾರಲಲ್ಲಿ ಇಡಿ ಕೂಡ ಈ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇತ್ತು. ಇಡಿಗೆ ಸಿಕ್ಕಂತಹ ಕೆಲವು ಪ್ರಮುಖ ಸಾಕ್ಷಿಗಳು ಲೋಕಾಯುಕ್ತ ಪೊಲೀಸರಿಗೆ ಯಾಕೆ ಸಿಗಲಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಇಡಿ ಕೂಡ ಹಲವು ದಾಖಲೆಗಳು ಮತ್ತು ಹಲವು ಸಾಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಈ ಹಿಂದೆ ಇಡಿ ಮೂಡಾದಷ್ಟು ಎಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಅನ್ನೋದರ ಬಗ್ಗೆ ಸಾಕ್ಷಿಯನ್ನು ಕೂಡ ಬಿಡುಗಡೆ ಮಾಡಿತ್ತು ಮತ್ತು ಅಧಿಕೃತವಾದಂತಹ ಹೇಳಿಕೆ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಸಿದ್ದರಾಮಯ್ಯ ಅವರ ಭಾವಮೈದ ಯಾರಿದ್ದಾರಲ್ಲ ದೇವರಾಜು, ಅವರ ಒಂದಷ್ಟು ಆಸ್ತಿಯನ್ನು ಕೂಡ ಅವರ ಮೂಡಾ ಸೈಟ್ಗಳನ್ನು ಕೂಡ ಇಡಿ ಇಲ್ಲಿ ವಶಪಡಿಸಿಕೊಂಡಿತ್ತು. ಸೊ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಅವರ ಸಂಬಂಧಿಕರ ಸೈಟ್ಗಳನ್ನು ಇಡಿ ವಶಪಡಿಸಿಕೊಂಡಿದೆ. ಅವರಿಗೆ ಸಿಕ್ಕಂತಹ ಕೆಲ ಪ್ರಮುಖ ಸಾಕ್ಷಿಗಳು ಲೋಕಾಯುಕ್ತ ಪೊಲೀಸರಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಸ್ನೇಹಮಯಿ ಕೃಷ್ಣ ಅವರು ಇಟ್ಟಿದ್ರು. ಈಗ ಗೆಳೆಯರೆ, ಹೈಕೋರ್ಟ್ ಅವರ ಅರ್ಜಿಯನ್ನು ಪುರಸ್ಕರಿಸಿದೆ. ಸೊ ಈಗ ವಿಚಾರಣೆ ಆರಂಭ ಆಗತ್ತೆ. ವಿಚಾರಣೆ ಆರಂಭ ಆದ ನಂತರ ಇಡಿ ಕೂಡ ಕೆಲವು ಪ್ರಮುಖ ಸಾಕ್ಷಿಗಳನ್ನು ಹೈಕೋರ್ಟ್ ಮುಂದೆ ಸಬ್ಮಿಟ್ ಮಾಡುತ್ತೆ. ನಮಗೆ ಈ ತರಹದ ಸಾಕ್ಷಿಗಳು ಸಿಕ್ಕಿದೆ, ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ, ಹಾಗಾಗಿ ಈ ಬಿ ರಿಪೋರ್ಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಇಡಿ ಕೂಡ ವಾದಿಸುತ್ತೆ. ಇದು ಈಗ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಆಘಾತವನ್ನು ತಂದುಕೊಟ್ಟಿದೆ. ಯಾಕೆಂದರೆ ಗೆಳೆಯರಿ, ಇಡಿ ಸಾಮಾನ್ಯವಾಗಿ ಇಂತಹ ಕೇಸ್ಗಳಲ್ಲಿ ಎಂಟ್ರಿ ಆದಾಗ ಬಹಳ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಆನಂತರ ಇಡಿಯು ಕೂಡ ಈ ಹಿಂದೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇರೋದರ ಬಗ್ಗೆ ಬಹಿರಂಗಪಡಿಸಿದ್ದು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಗೆಳೆಯರೆ, ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಸಂಕಷ್ಟ ಇದೆಯಲ್ಲ, ಮೂಡಾ ಕುಣಿಕೆ ಒಂದರ ಮೇಲೆ ಒಂದು ಆಘಾತವನ್ನು ತಂದು ಕೊಡ್ತಾ ಇದೆ. ಒಂದು ಕಡೆಯಿಂದ ಲೋಕಾಯುಕ್ತ ಪೊಲೀಸರು ಸದ್ಯಕ್ಕೆ ರಿಲೀಫ್ ಕೊಟ್ಟಿದ್ದರೆ, ಈಗ ಇಡಿ ಎಂಟ್ರಿ
ಘಟನೆಯಿಂದಾಗಿ ಮತ್ತೆ ಮೂಡಾ ಪ್ರಕರಣಕ್ಕೆ ಮರುಜೀವ ಬಂದಂತಾಗಿದೆ. ಗೆಳೆಯರೆ, ಇಲ್ಲಿ ನಾವು ಇನ್ನೊಂದು ಸೂಕ್ಷ್ಮವನ್ನು ಗಮನಿಸಲೇಬೇಕು. ನೀವು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮೂಡಾ ಹಗರಣ ಆದಾಗ. ನಿಮಗೆ ನೆನಪಿರಬಹುದು, ಈ ಮೂಡಾ ಹಗರಣದ ವಿಚಾರದಲ್ಲಿ ಫೈಲ್ಗಳನ್ನು ಯಾರು ತಂದು ಕೊಟ್ಟಿದ್ದಾರೆ, ಯಾವ ಆಫೀಸರ್ಸ್ ತಂದು ಕೊಟ್ಟಿದ್ದಾರೆ ವಿರೋಧ ಪಕ್ಷಕ್ಕೆ, ಆನಂತರ ನಿಮ್ಮ ಪಕ್ಷದವರೇ ಯಾರು CM ಚೇರ್ ಮೇಲೆ ಟವಲ್ ಹಾಕಿದ್ದಾರಲ್ಲ ಅವರೇ ತಂದು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಿಮಗೆ ನೆನಪಿರಬಹುದು. ಈಗ ಅದಕ್ಕೆ ಲಿಂಕ್ ಮಾಡಿ ನೋಡಿದಾಗ ಏನು ಅಂದರೆ, ಈಗ DK ಶಿವಕುಮಾರ್ ಅವರು CM ಆಗುವಂತಹ ಚಾನ್ಸಸ್ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಇದೆ. ನೀವು ಮೊನ್ನೆ ಸದನದಲ್ಲಿಯೇ ನೀವು ಸಿದ್ದರಾಮಯ್ಯ ಅವರು ಆಡಿರುವ ಮಾತನ್ನು ಕೇಳಿಸ್ಕೊಂಡಿರ್ಬೋದು. ಸಿದ್ದರಾಮಯ್ಯ ಅವರು ಸದನದಲ್ಲಿ ತಮ್ಮ ಭಾಷಣದಲ್ಲಿ ಮಾತನಾಡ್ತಾರೆ, ಯಾರು ಬೇಕಾದರೂ CM ಆಗಬಹುದು ಅಂತ. ಪ್ರಥಮ ಬಾರಿಗೆ ಶಾಸಕರಾಗಿರುವಂತಹ ಕೋನ್ ರೆಡ್ಡಿ ಅವರ ಹೆಸರನ್ನು ತೆಗೆದುಕೊಳ್ತಾರೆ, ಆನಂತರ ಹೆಚ್ಚು ಅನುಭವ ಇಲ್ಲದವರ ಹೆಸರನ್ನು ಕೂಡ ತೆಗೆದುಕೊಳ್ತಾರೆ. ಆದರೆ DK ಶಿವಕುಮಾರ್ ಅವರ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ. ಅಂದರೆ ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ. ಏನು ಅಂದರೆ, ನಾನೇನಾದರೂ CM ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಬೇರೆ ಅವರು CM ಆಗಲಿ, ಆದರೆ DK ಶಿವಕುಮಾರ್ ಅವರು ಆಗಬಾರ್ದು ಅಂತ. ಯಾವಾಗ ಈ ವಿಚಾರ ಗೊತ್ತಾಯಿತೋ ಮತ್ತೆ ಈಗ ಮೂಡಾ ಪ್ರಕರಣ ಬೆಳಕಿಗೆ ಬರ್ತಾ ಇದೆ, ಮತ್ತೆ ಮೂಡಾ ಪ್ರಕರಣಕ್ಕೆ ಜೀವ ಬರ್ತಾ ಇದೆ. ಸೊ ಹಾಗಾಗಿ ಎರಡನ್ನೂ ಕೂಡ ನಾವು ಇಲ್ಲಿ ತಾಳೆ ಹಾಕಿ ನೋಡಿದಾಗ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಮೂಡಾ ಉರುಳು ಇದೆಯಲ್ಲ ಬಹಳಷ್ಟು ಕಗ್ಗಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈ ವಿಚಾರದಲ್ಲಿ DK ಶಿವಕುಮಾರ್ ಅವರು ಶತಾಯುಗತಾಯು ಹೇಗಾದರೂ ಮಾಡಿ CM ಆಗಲೇಬೇಕು ಅಂತ ನಿಂತಿದ್ದಾರೆ. ಯಾವಾಗ ಅವರ ಚಾನ್ಸಸ್ ಕ್ಷೀಣಿಸ್ತಾ ಬಂತೋ ಆಗ ಮತ್ತೆ ಈ ಮೂಡಾ ಅನ್ನುವಂತಹ ಅಸ್ತ್ರ ಪ್ರಯೋಗಿಸಿದ್ರ ಅನ್ನುವಂತಹ ಅನುಮಾನವೂ ಕೂಡ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ರಿಲೀಫ್ ಕೊಟ್ಟಂತಹ ಮೂಡಾ ಪ್ರಕರಣಕ್ಕೆ ಈಗ ಮತ್ತೆ ಜೀವ ಬಂದಿದ್ದು, ಮೂಡಾ ಉರುಳು ಸಿದ್ದರಾಮಯ್ಯ ಅವರಿಗೆ ಸುತ್ತಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದು ಕೂಡ ಅಧಿವೇಶನ ಮುಗಿಯುತ್ತಿರುವಂತಹ ಬೆನ್ನಿನಲ್ಲಿಯೇ ಈ ರೀತಿಯಾಗಿರುವಂತಹ ದೊಡ್ಡ ಬೆಳವಣಿಗೆ ಆಗಿರೋದು. ಆನಂತರ ಬೈ ಎಲೆಕ್ಷನ್ಗೂ ಮುನ್ನವೇ ಈ ರೀತಿಯಾಗಿರುವಂತಹ ದೊಡ್ಡ ಡೆವಲಪ್ಮೆಂಟ್ ಆಗಿರೋದು ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿರುವಂತಹ ಹಿನ್ನಡೆ ಆಗತ್ತಾ ಅನ್ನೋದು ಈಗ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮೂಡಾ ಪ್ರಕರಣದಲ್ಲಿ ಮತ್ತೆ ರಿಲೀಫ್ ಸಿಗತ್ತಾ, ಅಥವಾ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅಂತ ನಿಮಗನ್ಸುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.